ಇದು ನೋಡಿ, ಇದು ನಾವು ಹಿಂಗೆ ಮಾಡಿದ್ರು ಏನೂ ಮಾಡೋದಿಲ್ಲ. ಆನಂತರ ಜೇನನ್ನು ಯಾವ ರೀತಿಯಾಗಿ ನಾವು ಅದನ್ನು ಚುಚ್ಚದೇ ಇದ್ದ ಥರ ನಾವು ಅದನ್ನು ಬಳಕೆ ಮಾಡ್ಬೋದು. ಒಂದು ಆಹಾರವನ್ನು ಕೊಡುವಾಗ ನೀವು ಜೇನುಗಳನ್ನು ನಿಮ್ಮ ಹತೋಟಿಗೆ ತಗೊಳ್ಬೋದು. ಇನ್ನೊಂದು ಮಾಸ್ಕನ್ನು ನಾವು ಹಾಕ್ತೀವಿ. ಈ ಥರ ಮಾಸ್ಕನ್ನು ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಮಾಸ್ಕನ್ನು ಹಾಕ್ಕೊಂಡ್ಬಿಡ್ಬೋದು. ಅವಾಗ ಏನಾಗ್ತದೆ ಕೇಳಿದ್ರೆ ಜೇನುಹುಳುಗಳು ಇಲ್ಲಿ ಚುಚ್ಚಲಿಕ್ಕೆ ಆಗೋದಿಲ್ಲ. ಆನಂತರ ಇನ್ನೊಂದು ನೀವು ಏನು ಮಾಡ್ಬೋದು ಕೇಳಿದ್ರೆ, ಜೇನುಹುಳುಗಳು ಚುಚ್ಚುತ್ತವೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ಹೊಗೆ ತಿಥಿ ಅಂತಿದೆ. ಈ ಹೊಗೆ ತಿಥಿ ಒಳಗೆ ಸ್ವಲ್ಪ ತೆಂಗಿನ ನಾರು, ಆನಂತರ ಈ ಉಮ್ಮತ್ತಿನ ಸೊಪ್ಪು ಗೊತ್ತಿದೆ ನಿಮಗೆ, ದತ್ತೂರ, ಮದ್ಗುಣಿಕೆ ಅಂತಾರೆ, ಕೊಳವೆ ಆಕಾರದ ಹೂವು ಆಗ್ತದೆ, ಮುಳ್ಳು ಕಾಯಿ ಆಗ್ತದೆ, ಅದ್ರದ್ದು ಒಂದು ಎಲೆ ತಗೋ ಇದ್ರೊಳಗೆ ಹಾಕಿಬಿಟ್ಟು ಇದನ್ನು ಹಿಂಗೆ ಮಾಡ್ಬೋದು. ಆನಂತರ ಬೆಂಕಿ ಹಾಕ್ಕೊಂಡು ಇದ್ರೊಳಗಡೆ ಬೆಂಕಿ ಹಾಕಿ ಸ್ವಲ್ಪ, ಆನಂತರ ಹಿಂಗೆ ಪಂಪ್ ಮಾಡೋದು. ಪಂಪ್ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅದರಲ್ಲಿ ಹೊಗೆ ಬರಲಿಕ್ಕೆ ಚಾಲು ಆಗ್ತದೆ. ಆ ಹೊಗೆ ಇದೆಲ್ಲ ಇಲ್ಲಿ ವೆಂಟಿಲೇಟರ್ ಅಂತ ಹೇಳ್ತಿರುತ್ತೆ. ಜೇನಿಗೆ ಎರಡು ವೆಂಟಿಲೇಟರ್ ಇದೆ, ಆ ಕಡೆ ಈ ಕಡೆ ಗಾಳಿ ಹೋಗ್ಲಿಕ್ಕೆ. ಇದೇ ವೆಂಟಿಲೇಟರಲ್ಲಿ ನೀವು ಬಾಕ್ಸನ್ನು ಎತ್ತುವಾಗ ಹಿಂಗೆ ಮಾಡಿ ಒಂದು 4 ಪಂಪ್ ಈ ಕಡೆ 4 ಪಂಪ್ ಹಾಕಿ ಎರಡು ಸೈಡ್ ಪಂಪ್ ಹೊಡೆಯುತ್ತೆ. ಇದಿಷ್ಟು ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಜೇನುಹುಳುಗಳು ಅಲ್ಲಿ ಓಕೆ ಮತ್ತೆ ಬಂದ್ಬಿಡ್ತದೆ. ಅಮೃತದು ಆ ಸೊಪ್ಪು ಅಮೃತ ಗೊತ್ತಾಯ್ತಲ್ಲ ನಿಮಗೆ, ಸೆಸೆ ಬರೋದು ಅದು. ಅವಾಗ ಏನಾಗ್ತದೆ ಕೇಳಿದ್ರೆ ಜೇನುಹುಳುಗಳು ಹಿಂಗೆ ಮಾಡಿ ಮುಖ ಬಿಡ್ತದೆ. ಜೇನುಹುಳು ಆಗ್ತದೆ ತಲೆ ಮೇಲೆ ಹಾಕೊಳ್ಳಿ, ಜೇಬ್ನಾಗ ಹಾಕೊಳ್ಳಿ, ಏನು ಮಾಡೋದು. ಉಮ್ಮತ್ತಿನ ಸೊಪ್ಪು ದತ್ತೂರ ಗೊತ್ತಾಯ್ತಲ್ಲ. ನೀವು ಜೇನು ಬೇಕಾದಾಗ ಯೂಸ್ ಮಾಡಿರಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಜೇನುಹುಳುಗಳು 20 ನಿಮಿಷ ತಣ್ಣಗಾಗ್ಬಿಡ್ತಾವೆ. ಈ ಜೇನುಹುಳುಗಳು ಬೇಗನೆ ಬೆಳಿಬೇಕು. ಈಗ ನಮಗೆ ಬೇಗನೆ ತುಪ್ಪ ಕೊಡ್ಬೇಕವು. ಈಗ ನೀವು ಗಿಡ ನೆಡ್ತೀರಿ, ಹಂಗೆ ಬಿಟ್ಟು ಗೊಬ್ಬರ ಹಾಕ್ತಾ ಇದ್ರೆ ಚೆನ್ನಾಗಾಗ್ತದ? ಹಂಗೆ ಇರ್ತದೆ ಅದು ಗೊಬ್ಬರ ಹಾಕ್ತಿದ್ರೆ. ಅದಕ್ಕೆ ನೀವು ಗೊಬ್ಬರ ಹಾಕ್ಬೇಕಾಗ್ತದೆ. ಆ ಗೊಬ್ಬರ ಹಾಕುವಾಗ ಏನು ಮಾಡೋದು ಕೇಳಿದ್ರೆ, ನೀವು ಈಗ ಭೂಮಿ ಉಳುಮೆ ಮಾಡಿ ಅದಕ್ಕೆ ಗೊಬ್ಬರ ಹಾಕ್ತೀರಿ ನೀವು. ಹಂಗೆ ಇದಕ್ಕೆ ಅಂತ ಕೇಳಿದ್ರೆ ಜೇನು ಪೆಟ್ಟಿಗೆಗೆ ಮುಚ್ಚಳವನ್ನ ಎತ್ತಿ, ಗೊತ್ತಾಯ್ತಲ್ಲ, ಇದ್ರಾಗ 12 ಗ್ಲಾಸ್ ಸಕ್ಕರೆ 9 ಗ್ಲಾಸ್ ನೀರು ಹಾಕಿ ಕುದಿಸ್ಕೊಳ್ಬೇಕು ಒಂದು ಪಾತ್ರದಾಗ. ಆ ನಂತರ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ತೆಂಗಿನ ನಾರು, ಇಲ್ಲೊಂದು ಹುಲ್ಲಿನ ಕಡ್ಡಿ ಇದ್ರೊಳಗೆ ಹಾಕ್ಬೇಕು. ಹಾಕಿ ಆ ನಂತರ ಮೇಲಿಂದ ಆ ಸಕ್ಕರೆ ಪಾಕವನ್ನು ಸುರಿಬೇಕು ಇದ್ರಾಗ. ಯಾಕೆಂದ್ರೆ ಇಲ್ಲ ಅಂತಂದ್ರೆ ಡೈರೆಕ್ಟ್ ಹಾಕಿರೋ ಅದ್ರಾಗ ಬಿತ್ಸೋತ್ ಹೋಗ್ತಾವೆ. ಅದಕ್ಕೆ ಆ ಹುಲ್ಲಿನ ಕಡ್ಡಿ ಹಾಕಿದ್ರೆ ಅದ್ರ ಮೇಲೆ ಕುತ್ಕೊಂಡು ಅದನ್ನ ಇರ್ತಾವೆ. ಇದ್ರೊಳಗೆ ನಾವು ಹಿಂಗೆ ಹಾಕಿ ಇಡೋದು, ಹಿಂಗೆ ಇಟ್ಟು ಅದರಲ್ಲಿ ಮುಚ್ಚಳವನ್ನು ಹಾಕಿ ಬಿಡೋದು. ಆ ನಂತರ ಮಾರನೇ ದಿವಸ ನೀವು ಮತ್ತೆ ಆಹಾರ ಹಾಕ್ಬೇಕು ಅದಕ್ಕೆ. ಅವಾಗ ಏನು ಮಾಡಬೇಕು, ಹಿಂಗೆ ಇಲ್ಲ ಅಂತಂದ್ರೆ ಹಿಂಗೆ ಸೌಂಡ್ ಮಾಡಬೇಕು. ಸೌಂಡ್ ಮಾಡಿ ಮುಚ್ಚಳವನ್ನು ಎತ್ತಿ ಮತ್ತೆ ಸ್ವಲ್ಪ ಆಹಾರವನ್ನು ನೀವು ಬಾಟ್ಲನ್ನು ಹಾಕಬೇಕು. ಅವಾಗ ಏನಾಗ್ತದೆ ಕೇಳಿದ್ರೆ ಅವಕ್ಕೆ ರೂಢಿ ಆಗ್ತದೆ. ಈ ಸೌಂಡ್ ಮಾಡಿದ ಕೂಡ ಅವಕ್ಕೆ ಏನು ಗೊತ್ತಾ, ಇವ್ರು ನಮ್ಮವರು, ಇವ್ರು ಆಹಾರ ಕೊಡಕ್ ಬಂದ್ರು. ಈ ದನಕರುಗಳಿಗೆಲ್ಲ ಹ್ಯಾಂಗೆ ಗುರ್ತು ಮಾಡ್ತಾವ ನೋಡ್ರಿ, ಹಂಗೆ ಗುರ್ತು ಮಾಡೋ ಶಕ್ತಿ ಇದ್ದಿದ್ರ. ಅವಾಗ ಏನು ಅನ್ಕೊಬಿಡ್ತಾವ ಇವು, ಓ ನಮ್ಗೆ ಆಹಾರ ಕೊಡೋರು ಬಂದ್ರು. ಈಗ ಅದೇ ಬೇರೆ ಯಾವನೂ ಬರ್ತಾನವ, ಅವ್ ಸೌಂಡ್ ಯೂಸ್ ಮಾಡ್ಲಿಲ್ಲ, ಹಿಂಗ್ ಮಾಡ್ಲಿಲ್ಲ, ನೀವೊಂದು ಸಿಗ್ನಲ್ ರೂಢಿ ಮಾಡಿಡ್ರಿ ಯಾವ್ದಾದ್ರು ಒಂದು. ಅದೇನು ಮಾಡಿಲ್ಲ ಅಂದ್ರೆ ಅವ್ನು ಬರ್ತಾನೆ ಪೆಟ್ಟಿಗೆ ಜೇನಾಗ ಅಂತ ನೋಡೋಣ ಇವ್ರ ಮನೆ ಪೆಟ್ಟಿಗೆ ಹಿಂಗ್ ಮುಂಚೆ ಎತ್ತಾನೆ. ಎತ್ತಿದ ಕೂಡ ಅವನಿಗೆ ಮುಖಕ್ಕೆಲ್ಲ ಹೊಡೆದು ಸಂಮತನ ಮಾಡ್ತಾನೆ. ಅಂದ್ರೆ ಏನ್ ಕೇಳಿದ್ರೆ ನಾವು ಆ ರೀತಿ ಮಾಡಿ ಅದನ್ನ ಬಳಕೆಗೆ ತಗೋಬಹುದು. ಸಾಧಾರಣವಾಗಿ 3 ತಿಂಗಳ ಬೇಕು. ನೀವು ಮತ್ತೆ ಪೆಟ್ಟಿಗೆ ತಗೊಂಡೋದ್ರಿ, ಈಗ ಆ ಹುಳ ಎಷ್ಟು ಬೆಳವಣಿಗೆ ಆಗಿದೆ 4 ಫ್ರೇಮ್ ನೊಣ ಕೊಟ್ಟಿದ್ದಾರೆ ನಿಮ್ಗೆ ಅಂದ್ರೆ ಮತ್ತೆ 3 ತಿಂಗಳ ನೀವು ಸಾಕ್ಬೇಕಾಗ್ತದೆ. ಸಾಕಿದ ಮೇಲೆ ಆ ನಂತರ ನಿಮ್ಗೆ ತುಪ್ಪ ಚಾಲು ಆಗ್ತದೆ. ಚಾಲು ಆಗ್ತಂದ್ರೆ ಕಂಟಿನ್ಯೂ ತುಪ್ಪ ಬರ್ತದೆ ನಿಮ್ಗೆ, ಗೊತ್ತಾಯ್ತಲ್ಲ. ಪ್ರತಿ ತಿಂಗಳ ನೀವು ತೆಗೆಯೋದು. ಒಂದು ಬಾಕ್ಸ್ ಇಂದ 10,000 ರೂಪಾಯಿ ನೀವು ಜೇನು ತುಪ್ಪದಾಗ ಗುರಿಬಹುದು. ನೀವು ಇನ್ವೆಸ್ಟ್ಮೆಂಟ್ ಮಾಡೋದೆಷ್ಟು 4,500. ನಿಮಗೆ ಬರೋ ಆದಾಯ 10,000. ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಅದಕ್ಕೆ. ಈ ನೀವು ಏನು ಸರಿ ಮಾಡಿಲ್ಲ, ನೀವು ಈಗ ಪೆಟ್ಟಿಗೆ ತಗೊಂಡೋಗಿ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ನಿಮಗೆ ಸಿಗೋದು 0, ಏನು ಸಿಗೋದಿಲ್ಲ ನಿಮಗೆ. ಹೇಳಿ ಸರ್, ಇವಾಗ ಅದನ್ನ ಬಟ್ಲಾನ ಹೊಯ್ತಿದ್ರ ಮೇಲೆ ಅದು ಜೇನುಹುಳುಗಳ ಒಳಗಡೆ ಹೆಂಗ್ ಹೋಗ್ತವೆ, ಖಾಲಿ ಇರುತ್ತಾ ಒಳಗಡೆ? ಈಗ ನೋಡಿ, ಇದು ಮುಚ್ಚಿಲ್ಲ, ಇದಕ್ಕೆ ತಾಗೋದಿಲ್ಲ. ಈಗ ಗೊತ್ತಾಯ್ತಲ್ಲ, ಇದಕ್ಕೆ ತಾಗೋದಿಲ್ಲ. ಇದಕ್ಕೆ ಇದು ಅದಕ್ಕೆ ಸಣ್ಣದು ಇಡ್ಬೇಕು. ನೀವು ಫುಲ್ ಹಾಕ್ಬಿಟ್ರೆ, ಈಗ ಇಲ್ಲಿವರೆಗೆ ತಾಕೋಷ್ಟು ಹಾಕ್ಬಿಟ್ರೆ ಓಪನ್ ಮಾಡಿ ಅರ್ಧ ಮುಚ್ಚಿದ್ರೆ
ಅದನ್ನ ಈ ಸದ್ಯಕ್ಕೆ ಅಲ್ಲಿ ಹಂಗೆ ಇಟ್ಟು ಅದನ್ನ ಅರ್ಧ ಮುಚ್ಚಿದ್ರೆ ಪೆಟ್ಟಿಗೆ ಅರ್ಧ ಮುಚ್ಚಬಾರ್ದು, ಫುಲ್ ಕವರ್ ಮಾಡ್ಬೇಕು. ನೀವು ಹಾಕಿದ್ದು ನೋಡಿ ಹಿಂಗೆಲ್ಲ ಇಡಬಾರ್ದು. ಹಿಂಗೆಲ್ಲ ಇಟ್ಟಿದ್ರೆ ಬೇರೆ ಹುಳುಗಳು ಬಂದು ಇದರಿಂದ ಆಹಾರ ತಿಂತಾವೆ. ಹಿಂಗೆ ಪೂರ್ತಿ ಮುಚ್ಚಿದ್ರೆ ಜೇನು ಹುಳುಗಳಿಗೆ ಎಲ್ಲೂ ಅವಕಾಶ ಇರೋದಿಲ್ಲ, ಇಲ್ಲೇ ಹೋಗ್ಬೇಕು ಅವು. ಅವಾಗ ಏನ್ ಮಾಡ್ತವೆ, ನೀವೆಲ್ಲಾ ಗೂಡುಗಳನ್ನು ನೋಡಿ ಎದುರುಗಡೆ ಜೇನು ಹುಳುಗಳು ಕೂತ್ಕೊಂಡು ಕಾಯ್ತಾ ಇರ್ತವೆ, ಸೈನಿಕ ಹುಳುಗಳು. ಅಲ್ಲಿ ಏನೇನು ವ್ಯವಸ್ಥೆ ನಡೀತದೆ ಕೇಳಿದ್ರೆ, ಈಗ ಅಲ್ಲಿ ಬಿಸಿಲಿದೆ ಫುಲ್, ಆ ಬಿಸಿಲಿದ್ದಾಗ ಏನಾಗ್ತದೆ ಕೇಳಿದ್ರೆ ಅವಕ್ಕೆ ಬಹಳ ಜಳ ಆಗ್ತದಲ್ಲ, ಅವಾಗ ಏನ್ ಮಾಡ್ತವೆ ಕೇಳಿದ್ರೆ ಫ್ಯಾನ್, ನಾವೀಗ ಫ್ಯಾನ್ ಹಾಕೊಂಡಿವಿ, ಅವಕ್ಕೆ ಏನ್ ಫ್ಯಾನ್ ಕರೆಂಟ್ ಇಲ್ಲ, ರೆಕ್ಕೆ, ಆ ರೆಕ್ಕೆ ಬಡದು ಅವು ಫ್ಯಾನ್ ಮಾಡ್ಕೋತವೆ. ಆ ಗೂಡಿನ ಟೆಂಪರೇಚರ್ ಅನ್ನ ಕರೆಕ್ಟ್ ಮಾಡ್ಬಿಡ್ತಾವ. ಚಳಿ ಇದ್ರೆ ಹೀಟ್ ಮಾಡ್ತವೆ, ಹೀಟ್ ಇದ್ರೆ ಮತ್ತೆ ತಂಪು ಮಾಡ್ತವೆ. ಅವಕ್ಕೆ ಎಷ್ಟು ಟೆಂಪರೇಚರ್ ಬೇಕು ಅಲ್ಲಿ, ಆ ಟೆಂಪರೇಚರ್ ಅನ್ನು ಅವು ಮೇಂಟೈನ್ ಮಾಡ್ತವೆ. ಅವಕ್ಕೆ ಸ್ವಂತ ಕರೆಂಟ್ ಬೇಡ, ಏನ್ ಬೇಡ, ಗೊತ್ತಾಯ್ತಲ್ಲ. ಹಂಗೆ ಬಹಳ ಬುದ್ಧಿವಂತ ಕೀಟ ಅವು ನೋಡಿ. ಬ್ಯಾರೆ ಒಯ್ರಿ ಬಂದ್ರೆ ಗೊತ್ತು ಮಾಡ್ತವೆ, ನಾವು ಆಹಾರ ಕೊಟ್ರೆ ಇವ್ರು ನಮ್ಮವರು ಅಂತ ಗೊತ್ತು ಮಾಡ್ತಾವು. ಹಾಗೆ ನಾವು ಆ ತರ ಮಾಡಿ ಅವನ್ನ ಗುಡಿ ಮಾಡ್ಕೊಂಡ್ಬಿಡ್ಬೇಕು. ಮನೆಗೆ ನೀವು ಎಷ್ಟೊತ್ತಿಗೆ ಹೋಗಿ ಕೈ ಹಾಕಿರಿ, ಜೇನು ತೆಗೀರಿ, ಮುಖ ಕಿಡಿರಿ, ಜೇನು ಹುಳ ಏನು ಮಾಡಂಗಿಲ್ಲ. ಆ ಪ್ರೇಮ್ ತೆಗ್ದೇನ್ ನೀವು ಮುಖ ಕಿಡ್ಕೊಂಡ್ರು ನಿಮ್ಗೆ ಎಂಥದ್ದು ಮಾಡೋದಲ್ಲ. ಯಾಕೆಂದ್ರೆ ಇವ್ರು ನಮ್ಮವರು, ಹಿಂಗ್ ಗೊತ್ತಿರ್ತದ. ಸಿಗ್ನಲ್ ಮಾಡ್ಬೇಕು ನಾವು. ನಿಮ್ಗೆ ರೂಢಿ ಆಗ್ಬಿಡ್ಬೇಕು. ಯಾವ್ದಾದ್ರು ಒಂದ್ ಸಿಗ್ನಲ್, ಒಂದ್ ದಿವಸ ಒಂದ್ ಸಿಗ್ನಲ್, ಒಂದ್ ದಿವಸ ಒಂದ್ ಸಿಗ್ನಲ್ ಮಾಡ್ಬೇಡಿ. ಹೊಡಿಯೋದು, ಮತ್ತೊಂದ್ ದಿವಸ ಕೆರೆಯೋದು, ಹಿಂಗ್ ಮಾಡಕ್ಕಿಲ್ಲ. ನಿಮ್ಮ ಗೂಡಿಗೆ ಎಲ್ಲಾ ಗೂಡಿಗೂ ಕೆರೆದ್ರೆ ಕೆರೆಯೋದೆ ಹಿಂಗೆ, ಇಲ್ಲ ಅಂತಂದ್ರೆ ಬಡದು ಬಡಿಯೋದೆ, ಅದನ್ನ ರೂಢಿ ಮಾಡಿರ್ಬೇಕು. ಎಲ್ಲಾ ಜೇನುಗಳು ಅದೇ ಸಿಗ್ನಲ್ ಅಲ್ಲೇ ಇರ್ಬೇಕು. ನಿಮ್ಗೆ ಒಂದ್ ಸಿಗ್ನಲ್ ಅಂದ್ರೆ ಎಲ್ಲ, ನಿಮ್ ಯಾವ ಬಾಕ್ಸಿಗೆ ಹೋಗಿ ಹಂಗ ಬಡದು ನಿಮ್ ಬಾಕ್ಸ್ ಎತ್ತಕ್ಕಾಗಿಲ್ಲ, ಒಂದೇ ಮಾಡಿ. ಧ್ವನಿ ಮಾಡೋದ್ರೆ ಧ್ವನಿ ಸಪ್ಲ ಆಗೋದಿಲ್ಲ ಅವಕ್ಕೆ. ಈ ಧ್ವನಿ ಇದೆ ಅಲ್ಲ, ಧ್ವನಿ ಎಲ್ಲ ತಿಳಿಯೋದಿಲ್ಲ ಅವಕ್ಕೆ. ಅವಕ್ಕೆ ಸೌಂಡ್ ಮೇಲೆ ಗೊತ್ತು ಮಾಡ್ತಾವ. ಸರ್ ಕಿವಿ ಅದು ಕಿವಿ ಸಪ್ಪಳ ಬರದ ಮಾಡಲ್ರಿ? ಇಲ್ಲ ಇಲ್ಲ, ಸೌಂಡ್ ಗೊತ್ತಾಗೋದಿಲ್ಲ ಅವಕ್ಕೆ. ಅವು ಸೂಕ್ಷ್ಮ ಗ್ರಹಿಸ್ತಕ್ಕಂಥದ್ದು ಯಾರು ಎಂಟೆನಾ ತರ ಇರ್ತವೆ ಅವಕ್ಕೆ, ಗೊತ್ತಾಯ್ತಲ್ಲ. ಆ ಎಂಟೆನಾ ಆದ್ಮೇಲೆ ಅವು ವರ್ಕ್ ಮಾಡೋದು ಕೀಟ, ಗೊತ್ತಾಯ್ತಲ್ಲ. ಯಾವಾಗಲೂ ಹಂಗೆ ಹಿಂಗ್ ಶಬ್ದ ಆಯ್ತು ಅಂದ್ಕೊಂಡೆ ಹಿಂಗ್ ಹಿಂಗ್ ಮಾಡ್ತಾವಲ್ಲ, ಅವು ಗೊತ್ತವಕ್ಕೆ ಓ ಇದೇನಾಯ್ತು ಹೇಳಿ. ಹಂಗೆ ಆ ತರ ಮಾಡಿ ನಾವು ಫುಲ್ ಇದಕ್ಕೆ ಹಾಕ್ತಾ ಹೋದಾಗ ಅವಕ್ಕೆಲ್ಲ ಗೊತ್ತಾಗ್ತದೆ. ಆನಂತರ ಆಹಾರ ಹೀರುವಾಗ ನಾವು ಬಹಳ ಬುದ್ಧಿವಂತ ಕೀಟವು. ನೀವು ಯಾವತ್ತೇ ಆಹಾರವನ್ನಿದ್ರು ಕೂಡ ಅವು ಹೀರ್ತಕ್ಕಂತಹ ಶಕ್ತಿ ಇದೆ ಅಲ್ಲ, ಆ ಫಿಲ್ಟರ್ ಇದ್ದಾಗ ಅದೊಂಥರ. ಸರ್ ಸಾಕು ಜೇನಿಗೆ ಈ ಟೈಪ್ ಮಾಡಿ ನಾವು ಗುರ್ತ ಮಾಡ್ಕೋಬಹುದು. ಹೌದು, ಹೊಲದಾಗ ಅಲ್ಲಿ ಗಂಟೆಗ ಮುಳ ಬಿಟ್ಟಿರ್ತಾವ, ಅವು ಬಿಡಿಸ್ಬೇಕಾದ್ರೆ ನೋಡಿ. ಈ ಒಂದು ತುಡುವೆ ಜೇನು ಅಥವಾ ಈ ಸೆರೆನ ಇಂಡಿಕಾ ಅಂತ ಹೇಳ್ತೀವಲ್ಲ, ಇವು ಎಲ್ಲವೂ ಒಂದೇ, ಅವು ಇವೆಲ್ಲ ಒಂದೇ. ಅದರ ಕಂಟೆ ಆಗಿರೋ ಒಂದೇ, ಅವು ಸ್ವಲ್ಪ ಸ್ಟ್ರಾಂಗ್ ಇರ್ತಾವು. ಈಗ ನೋಡ್ರಿ, ಈ ಕಾಡು ಪ್ರಾಣಿ ತಂದು ಮನುಷ್ಯ ನಾಡು ಪ್ರಾಣಿ ಮಾಡಿಲ್ವ, ಹಂಗೇನೆ ಸ್ವಲ್ಪ ತಂದು ನಾಲ್ಕು ಒಂದ್ 2 ತಿಂಗಳ 3 ತಿಂಗಳ 4 ತಿಂಗಳ ನೀವು ಬಾಕ್ಸ್ನಾಗ ಹಾಕಿದ್ರ ಅವು ಹಿಂಗೆ ಆಗ್ತಾವ. ಅವೇನ್ ಬೇರೆ ಅಲ್ಲ. ಅದಕ್ಕೆ ನಾವು ಅವ್ರನ್ನ ರೂಢಿ ಮಾಡ್ಬೇಕು. ಈಗ ನೀವು ಸಡನ್ ಆಗಿ ತಂದು ಕೂಡ ಅವು ಒಗ್ಗಂಗಿಲ್ಲ ಒಂದೇ ಸರ್ತಿ. ಇನ್ನು ಹೆಜ್ಜೆ ಬೇರೆ, ಈಗ ಮರದಾಗ ಕಟ್ತಾರೆ, ಗೊತ್ತಾಯ್ತಲ್ಲ. ಅದಕ್ಕೆ ಆಪಿಸ್ ಡಾಸರ್ ಅಂತ ಹೇಳ್ತಾರೆ, ರಾಕ್ ಬಿ ಅಂತ ಹೇಳ್ತಾರೆ. ಅಂದ್ರೆ ಅದು ದೊಡ್ಡ ಬೇರೆ. ಅವು ಗಂಟೆ ಒಳಗೆ ಹತ್ತಿದ ಜೇನುಗಳು ಹುಳುಗಳು ತಂದು ಕೋಲ್ ಜೇನು ಖಾಲಿ ಡಬ್ಬಿ ಹೋಗಿದ್ದು ಅಲ್ಲಿ ಇಟ್ಟಿವಿ ಅಂದ್ರೆ ಇದರ ಬರಲ್ಲ ಸರ್? ಇಲ್ಲ ಇಲ್ಲ ಇಲ್ಲ, ಹಂಗೆ ಬರೋದಿಲ್ಲ. ಕೋಲ್ ಜೇನೆಲ್ಲ ಹಿಡಿಯಾಕೂ ಬರೋದಿಲ್ಲ. ಕೋಲ್ ಜೇನು ಅಂದ್ರೆ ಒಂದೇ ಏರಿ ಕಟ್ತಾವಲ್ಲ, ಅದನ್ನು ಹಿಡಿಯಕ್ ಆಗೋದಿಲ್ಲ. ಹೆಜ್ಜೇನಾಗೋದಿಲ್ಲ. ಆಪಿಸ್ ಫ್ಲೋರಿಯಾ ಅಂತ ಹೇಳ್ತೀವಿ, ಅದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಲ್ಲ. ನಿಮ್ಗೆ ಹಿಡಿತಕ್ಕ ಸಾಕ್ತಕ್ಕಂಥದ್ದು ಅಂದ್ರೆ ಒಂದು ಸೆರೆನಾ ಇಂಡಿಕಾ, ಮಲ್ಲಿಫೆರಾ, ಇನ್ನೊಂದು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತೀವಿ, ಚಿಕ್ಕ ಜೇನು, ಅದನ್ನು ತೋರಿಸ್ತೇನೆ ನಮ್ಮ. ಇದಿಷ್ಟು ನಾವು ಸಾಕಾಣಿಕೆಗೆ ಯೋಗ್ಯವಾದದ್ದು. ಬಿಟ್ಟರೆ ಆ ಜೇನೆಲ್ಲ ನಮ್ಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಉಳಿಯೋದು ಇಲ್ಲ. ಅವು ಪಲಾಯನ ಮಾಡ್ತಕ್ಕಂಥ ಗುಣದವು. ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗೋದು, ವಲಸೆ ಹೋಗೋದೇ ಕೆಲಸ. ಅವನ್ನೆಲ್ಲ ಸಾಕ್ಲಿಕ್ಕೆ ಆಗೋದಿಲ್ಲ. ಏನಾದ್ರು ಇತ್ತಂದ್ರೆ ನಾವು ತೆಕ್ಕೊಂಡು ಸ್ವಲ್ಪ ಸೇಫ್ ಆಗಿ ಇಟ್ಕೊಂಡು ಅದು ಮತ್ತೊಂದು ಸತಿ 2 ಸತಿ ನಾನು ಕೊಟ್ಟಿಗೆ ಮಾಡಿ ತೆಕ್ಕೊಳ್ಬೋದು. ಬಿಟ್ರೆ ನಾವು ಕೈ ಮಾಡಿ ಅದನ್ನ ಪೆಟ್ಟಿಗೆಗಳಲ್ಲೋ ಇದರಲ್ಲೋ ಹಾಕಿ ಸಾಕುವಂಥದ್ದಲ್ಲ. ಈ ಹೆಜ್ಜೆನಾದ್ರೂ ಅಷ್ಟೇ, ಅದು ತೊಡೆದ್ರೆ ಮತ್ತೆ ಮನುಷ್ಯ ಉಳಿಯೋದು ಇಲ್ಲ, ಬಹಳ ಕಷ್ಟ. ಹೆಜ್ಜೆ ದಾಳಿ ಮಾಡಿ ಸತ್ತೋಗ್ತಾರೆ. ಕೋಲ್ ಜೇನಿಗೂ ಹೊಗೆ ಕೊಡ್ಬೋದು. ಕೋಲ್ ಜೇನಿಗೂ ಹೊಗೆ ಕೊಡ್ಬೋದು ನೀವು. ಸರ್ ಇವು ಒಯ್ದಿಟ್ಟಿವು ಅಲ್ಲಿ ಗಂಟೆ ಇವು ಫೈಟ್ ಮಾಡ್ತಾವನ್ರಿ. ಇವು ಒಯ್ದು ಅಲ್ಲಿ ಇಟ್ಟಿವು ತಿಳ್ಕೊರಿ, ಗಂಟೆ ಮುಳುಗಳು ಇರ್ತಾವಲ್ಲ, ನೋಡಿ. ಒಂದು ಗೂಡಿನ ಹುಳ ಮತ್ತೊಂದು ಗೂಡಿಗೆ ಹೋಗೋದಿಲ್ಲ. ಹೆಂಗೆ ಕೇಳಿದ್ರೆ, ಒಂದು ರಾಣಿ ಇರ್ತದೆ ಅದ್ರಲ್ಲಿ.
ಈಗ ನೋಡ್ರಿ ಇದು ಅದು ಹೋಗಾಕ್ ಬಿಡೋದಿಲ್ಲ ಅಲ್ಲ, ರಾಣಿ ಹುಳ ಕುತ್ಕೊಂಡಿರ್ಬೇಕು ಒಳಗದ. ಹೆಂಗೆ ಕೇಳಿದ್ರೆ ಆ ರಾಣಿ ಹುಳದ ಫೆರಮೋನ್ ಅಂತಿದೆ, ವಸ್ತು ಸಾರ ಅಂತಿದೆ. ಆ ಫೆರಮೋನ್ ಸಾಧಾರಣವಾಗಿ 1 ಕಿಲೋಮೀಟರ್ ದೂರದಲ್ಲಿ ಹೋಗ್ತದೆ. ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಈಗ ನೋಡ್ರಿ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾನು ಇಲ್ಲಿ ಗೂಡು ಒಂದೇ ತರದ ಗೂಡನ್ನ ಇಲ್ಲೊಂದು ಇಟ್ಟಿದ್ದೇನೆ, ಈಚೆ ಒಂದು ಇಟ್ಟಿದ್ದೇನೆ, ಇಲ್ಲೊಂದು ಇಟ್ಟಿದ್ದೇನೆ, ಎಲ್ಲ 3 ಒಂದೇ ಕಲರ್ ಒಂದೇ ಹಚ್ಚಿನವು, ಏನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅದ್ರಲ್ಲಿ. ಆದ್ರೆ ಜೇನುಹುಳ ಆಯಾ ಗೂಡಿಂದ ಅದಕ್ಕೆ ಹೋಗ್ತವೆ. ಕಾರಣ ಏನು ಕೇಳಿದ್ರೆ, ಇದ್ರಲ್ಲಿ ಒಂದು ರಾಣಿ ಇರ್ತದೆ, ಇದ್ರಾಗ ಒಂದು ರಾಣಿ ಇರ್ತದೆ, ಇನ್ನೊಂದ್ರಾಗ ಒಂದು ರಾಣಿ ಇದೆ. ಈ ರಾಣಿಯ ಫೆರಮೋನ್ ವಸ್ತು ಸಾರ ಅಂತ ಹೇಳ್ತೀವಲ್ಲ, ಅದು ಹೊರಗಡೆ 1 ಕಿಲೋಮೀಟರ್ ದೂರದಲ್ಲಿ ಹೋಗ್ತದೆ. ಅದ್ರ ಮುಖಾಂತರ ಆಯಾ ಗೂಡಿಂದ ಅದಕ್ಕೆ ಬರ್ತದೆ ಹೊರತು ನಿಮ್ಮ ಪೆಟ್ಟಿಗೆ ಆಕಾರ ಬಣ್ಣ ಯಾವುದು ನೋಡೋದಿಲ್ಲ. ಅದು ಬರೋದಕ್ಕೆ ಅದು ಹೆಂಗೆ ಕೇಳಿದ್ರೆ ಯಾವ ತರ ಇರ್ತದೆ ಕೇಳಿದ್ರೆ, ನಿಮ್ಗೆ ಉದಾಹರಣೆಗೆ ಈಗ ಒಂದು ನಿಮ್ಮ ಹತ್ರ ಒಂದು BSNL ಮೊಬೈಲ್ ಇದೆ ಗೊತ್ತಾಯ್ತಲ್ಲ. ಈಗ ಏರ್ಟೆಲ್ ಇಂದು ನೆಟ್ವರ್ಕ್ ನಿಮ್ಮ ಮೊಬೈಲಿಗೆ ಬರ್ತದ? ಬರೋದಿಲ್ಲ. BSNL ಇಂದ ಏರ್ಟೆಲ್ ಹೋಗೋದಿಲ್ಲ, ಏರ್ಟೆಲ್ ಇಂದ BSNL ಬರೋದಿಲ್ಲ. ಹಂಗೆ ಆಯಾ ರಾಣಿ ಪೆಟ್ಟಿಗೆಯ ವಸ್ತು ಸಾರ ಅದರದ್ದೇ ಅದಕ್ಕೆ ಹೋಗ್ತದೆ ಬಿಟ್ರೆ ಬೇರೆದಕ್ಕೂ ಹೋಗೋದಿಲ್ಲ, ಅವು ಪಾಸ್ ಆಗೋದಿಲ್ಲ. ಹಾಗಾಗಿ ಆ ಹುಡುಗರಿಗೆ ಮಾತ್ರ ಗೊತ್ತಾಗೋದು, ಡೈರೆಕ್ಟ್ ಬರೋದು. ಸರ್ ಇನ್ನೊಂದ್ರಿ, ಒಂದು ಪೆಟ್ಟಿಗೆ ಒಂದೇ ರಾಣಿ ರೀ. ಹೌದು, 1,000 ಗಟ್ಟಲೆ ಮೊದಲ ಅವು 1000 ಅಲ್ಲ, ಒಂದು ಪೆಟ್ಟಿಗೆ ಒಳಗೆ 40 ರಿಂದ 80 ಸಾವಿರ ಹುಳುಗಳಿರ್ತವೆ. ಅವು ರಾಜಹುಳುಗಳೇ. ರಾಣಿ ಒಂದೇ ಸರ್ ಏನಂತಾರ, ದೊಡ್ಡ ಹುಳ ಅಂತಾರೆ. ಇದು ರಾಣಿ. ರಾಣಿ ಅಂದ್ರೆ ಇದು ಗಂಡ ಏನು ಗಂಡಸು? ರಾಣಿ ಅಂದ್ರೆ ಒಂದೇ ಗಂಡನೇ 80,000. ಗಂಡು ಹುಳುಗಳನ್ನ 70,000 ಇರವು, ಕೆಲಸಗಾರನ 80,000 ಇರ್ತಾವೆ. ಮತ್ತು 500 ರಿಂದ 600 ಗಂಡು ಹುಳ ಇರ್ತಾವೆ ಒಂದು ಗೂಡಿನಲ್ಲಿ. ಹೇಗೆ ರಚನೆ ಕೇಳಿದ್ರೆ 500 ರಿಂದ 600 ಗಂಡು ಹುಳ, ಒಂದು ರಾಣಿ, 40 ರಿಂದ 80,000 ಕೆಲಸಗಾರನ. ಇದು ಒಂದು ಸಮೂಹ. ಅದು ಹೆಣ್ಣೆ, ಕೆಲಸಗಾರ ನೊಣಗೂ ಹೆಣ್ಣೆ, ರಾಣಿ ನೊಣಗೂ ಹೆಣ್ಣೆ. ಆದ್ರೆ ಕೆಲಸಗಾರ ನೊಣ ಅಪೂರ್ಣ ಹೆಣ್ಣು, ಅದಕ್ಕೆ ಗಂಡು ಹುಳನ ಜೊತೆ ಮಿಲನವಾಗುವಂತಹ ಇದು ಸಾಮರ್ಥ್ಯ ಇಲ್ಲ. ರಾಣಿ ಮತ್ತೆ ಒಟ್ಟ ರಾಜ ಅನ್ನೋದಿಲ್ಲ. ಆ ರಾಜ ಇರ್ತಲ್ಲ, ಆ ರಾಜ ಬರೇ ಸೋಂಬೇರಿ ಅದು. ರಾಜ ಹುಳ ಅಂತೀವಲ್ಲ, ಗಂಡು ಹುಳಗಳೆಲ್ಲ ರಾಜ ಹುಳ. ರಾಜ ಇರ್ತಾರ ಒಂದೇ ಒಂದೇ ರಾಜ ಅಂದ್ರೆ ಅದೇ ಗಂಡು ಹುಳ. ಒಂದು ಹುಳ ಇಲ್ಲ ಅದು, ಅದು 500 ಒಂದು ರಾಣಿಗೆ ಅಷ್ಟು ಇರ್ತದೆ. ಇದ್ರೆ ಏನ್ ಕೇಳಿದ್ರೆ ಅದು ಕುತ್ಕೊಂಡು ತಿನ್ನೋದು ಒಂದೇ ಕೆಲಸ, ಸೋಂಬೇರಿ. ಅದಕ್ಕೆ ಮತ್ತೆ ಚುಚ್ಚೋ ಮುಳ್ಳು ಇಲ್ಲ, ಯಾರು ಬಂದ್ರೆ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ಹೋಗೋದಿಲ್ಲ, ಕೂತ್ಕೊಳ್ಳೋದು ತಿನ್ನೋದು, ಅಷ್ಟು ತಿಂದು ಹಾಕೋದಷ್ಟೇನೆ. ಆದ್ರೆ ಒಂದಂದ್ರೆ ರಾಣಿಯ ಜೊತೆ ಒಂದೇ ಗಂಡು ಹುಳ ಮೀಟ್ ಆಗೋದು ಒಂದ್ ಸರ್ತಿ ಜೀವನದಲ್ಲಿ. ಒಂದ್ ರಾಣಿ ಮುಗಿದ ಮತ್ತೆ ಮೀಟ್ ಆಗೋದಿಲ್ಲ, ಗಂಡು ಹುಳದ ಜೊತೆ ಇದಾಗೋದಿಲ್ಲ. ಅಂತರಿಕ್ಷದಲ್ಲಿ ನಡೀತದೆ, ಮ್ಯಾಗ ಹೋಗಿ ಆಗ್ತದೆ. ಎಲ್ಲ ಬೇರೆ ಬೇರೆ ಗಂಡು ಹುಳದಿದೆ ಅಲ್ಲ. ಈಗ ನನ್ನ ಪೆಟ್ಟಿಗೆ ಒಳಗೆ 4-5 ಪೆಟ್ಟಿಗೆಗಳಿದ್ದಾವೆ. ಯಾವ ಪೆಟ್ಟಿಗೆ ಗಂಡು ಹುಳ ಬೇಕಾದ್ರೂ ಯಾವ ಪೆಟ್ಟಿಗೆ ಜೊತೆ ಬೇಕಾದ್ರೂ ಹೋಗ್ಬೋದು, ಅವಕ್ಕೆ ಭೇದ ಇಲ್ಲ. ಅವಕ್ಕೆ ಗಂಡು ಹುಳ ಬಂದ್ರೆ ಎಲ್ಲವೂ ಸೇರಿಸ್ಕೊಡ್ತವೆ. ಈಗ ಈ ಪೆಟ್ಟಿಗೆಯಲ್ಲಿ ಆ ಪೆಟ್ಟಿಗೆಯಲ್ಲಿ ಅದೇ ಕೆಲಸಗಾರ ಮತ್ತೊಂದಕ್ಕೆ ಬಂದ್ರೆ ಅದ್ರಲ್ಲಿ ಚಾಲು ಕಟ್ಟಾಟಕ್ಕೆ ರಾಣಿ ಆ ಒಳಗೆ ಹೋಗಾಕೆ ಬಿಡೋದಲ್ಲ ಅವು. ಹಾಗೆ ಅದು ಗಂಡು ಹುಳ ಬಂದ್ರೆ ಎಲ್ಲದಕ್ಕೂ ಹಾಕಡಿಲ್ಲ, ಯಾವ ಬಾಕ್ಸ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಕಡಿಲ್ಲ. ಯಾವ ಬಾಕ್ಸಿನ ಹುಳ ಬೇಕಾದ್ರೂ ಯಾವ ರಾಣಿ ಜೊತೆ ಬೇಕಾದ್ರೂ ಮೀಟ್ ಆಗ್ಬೋದು. ಈಗ ಹೊಸದಾಗಿ ರಾಣಿ ಹುಟ್ಟಿದ ಕೂಡ ಪಕ್ಕದ ಮನೆ ಪೆಟ್ಟಿಗೆ ಐತಿ ಹುಳ, ಅದ್ರ ಮನೆ ಪೆಟ್ಟಿಗೆ ಜೊತೆ ಬೇಕಾದ್ರೆ ಈ ಗಂಡು ಹುಳದ ಜೊತೆ ಹೋಗ್ತೈತೆ ಅದು ರಾಣಿ. ಅಂತರಿಕ್ಷದಲ್ಲಿ ನಡೆದது. ಎಷ್ಟು ಹುಳುಗಳು, ಎಲ್ಲ ಹುಳುಗಳು ಮೇಲಕ್ಕೆ ಹಾರ್ತವೆ. ಹಾರಿ ಆನಂತರ ಯಾವುದು ಫಾಸ್ಟ್ ಆಗಿ ಹಾರ್ತದಲ್ಲ, ಹೆಚ್ಚು ಸಾಮರ್ಥ್ಯ ಉಳ್ಳಂತಹ ಗಂಡು, ಅದು ರಾಣಿ ಜೊತೆ ಮಿಲನ ಆಗ್ತದೆ. ಆನಂತರ ಆ ಗಂಡು ಹುಳ ಸತ್ತೋಗ್ತದೆ, ಗಂಡು ಹುಳ ಸತ್ತೋಯ್ತು, ಮುಗಿತು. ರಾಣಿಯ ಹೊಟ್ಟೆ ವಜ್ಜೆ ಆಯ್ತು, ಅದರದ ಶಿಶ್ನದ ಕೂಡಲೇ ಕಿತ್ಕೊಂಡ್ ಬಂದ್ಬಿಡ್ತದೆ. ಆವಾಗ ಗಂಡು ಹುಳ ಡೆತ್ ಆಯ್ತು. ಅದಕ್ಕೆ ಹೇಳ್ತಾರೆ ಫಸ್ಟ್ ನೈಟ್ ದಿವಸನೇ ರಾತ್ರಿ ಬಿದುವೆ ಅದು ರಾಣಿ. ಬಿತ್ತ ಕೆಳಗೆ ಬಿದ್ದಾದ ಕ್ಷಣ ಬೇರೆ ಎಲ್ಲ ಹುಳುಗಳು ಬಂದು ಅದನ್ನ ಶುಶ್ರೂಷೆ ಮಾಡಿ ಚೆನ್ನಾಗಿ ಇದನ್ನ ಮಾಡಿಕೊಂಡು ಅದನ್ನ ಎಬ್ಸಿ ಗೂಡಿ ತಗೊಂಡು ಹೋಗ್ತಾವೆ. ಆ ನಂತರ ಗೂಡಿನೊಳಗೆ ಹೋದ್ಮೇಲೆ ಅದು ಅಲ್ಲಿ ಕೇವಲ 1-2 ದಿನಗಳಲ್ಲಿ ಮೊಟ್ಟೆಯನ್ನು ಇಡ್ಲಿಕ್ಕೆ ಚಾಲು ಬಂದಿತ್ತ ರಾಣಿ. ಹಾಗೆ ಅಲ್ಲಿ ಬಂದು ಆ ನಂತರ ಮೊಟ್ಟೆಯನ್ನು ಇಡ್ಲಿಕ್ಕೆ ಚಾಲು ಮಾಡಿದ್ರೆ ಮತ್ತೆ ಹೊರಗೆ ಹೋಗೋದೇ ಇಲ್ಲ. ಅದು ಯಾವಾಗ ಗೂಡು ತನಗೆ ಸರಿಯಾಗಿಲ್ಲ ಅಂದಾಗ ಮಾತ್ರ ಹೊರಗೆ ಹೋಗೋದು. ಇಡೀ ಗೂಡಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಣಿ. ರಾಣಿ ಹೇಳ್ದಂಗೆನೆ ನಡಿಬೇಕಲ್ಲಿ. ಯಾವ್ಯಾವ ಹುಡುಗಳು ಏನೇನು ಕೆಲಸ ಮಾಡಬೇಕು ಅನ್ನೋದು ಎಲ್ಲದೂ ಕೂಡ ರಾಣಿಯ ಇದ್ರ ಮೇಲೆ ಅವಲಂಬಿತವಾಗಿರ್ತದೆ. ಇಷ್ಟು 80,000 ಹುಡುಗಳನ್ನು ಒಂದೇ ರಾಣಿ ಮಾತು ಕೇಳಿಸ್ತದೆ. ಕೆಲಸಗಾರ ನೊಣಗಳು ಬದುಕೋದು 3 ರಿಂದ 4 ತಿಂಗಳು, ಗಂಡು ನೊಣ 5 ರಿಂದ 6 ತಿಂಗಳು.
ರಾಣಿ ನೊಣ 4.5 ವರ್ಷ ಬದುಕ್ತದೆ. ಕಾರಣ ಏನು ಕೇಳಿದ್ರೆ ರಾಯಲ್ ಜೆಲ್ಲಿ ಇದನ್ನ ಹೆಚ್ಚಿಗೆ ದಿವಸ ರಾಣಿ ನೊಣ ತಿಂದಿರ್ತದೆ, ಜಾಸ್ತಿ ಪ್ರಮಾಣದಲ್ಲಿ ತಿಂದಿರ್ತದೆ, 4.5 ವರ್ಷ ಬದುಕ್ತದೆ. ಗಂಡು ನೊಣ ಏನಿದೆ ಅದು ಸ್ವಲ್ಪ ಇದಕ್ಕಿಂತ ರಾಣಿ ನೊಣಕ್ಕಿಂತ ಸ್ವಲ್ಪ ಕಡಿಮೆ ತಿಂತದೆ. ಕೆಲಸಗಾರ ನೊಣ ಮತ್ತು ಕಡಿಮೆ ತಿಂತದೆ. ಹಾಗಾಗಿ 3 ತಿಂಗಳ ಬರ್ತದೆ. ರಾಣಿ ನೊಣ 5 ರಿಂದ 6 ತಿಂಗಳಿಗೆ ಬರ್ತದೆ. ಇದು 3 ರಿಂದ 4 ತಿಂಗಳು. ಇದು 4.5 ವರ್ಷ ಬರ್ತದೆ. ಹಾಗಾಗಿ ಮನುಷ್ಯ ಕಲ್ತ್ಕೊಂಡ, ಬಹಳ ಬುದ್ಧಿವಂತ ಮನುಷ್ಯ. ಇದು ಹ್ಯಾಂಗ್ ಬದುಕ್ತು ರಾಣಿ ಹೆಚ್ಚಿಗೆ ವರ್ಷ, ನಾನು ತಿಂದೋಳಣ ಅಂತ ತಿಂದ. ಅವಾಗ ಗೊತ್ತಾಯ್ತು ನನಗೆ, ಜಾಸ್ತಿ ವರ್ಷ ಬದುಕಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲ ರಾಣಿ ಸಾಯಿಸೋದು ಕಿತ್ಕೊಂಡ್ಬಿಡೋದು. ಅಂದ್ರೆ ಆ ಸಣ್ಣ ರಾಣಿ ಇದ್ದಾಗಲೇ ಅದನ್ನ ತೆಗೆದು ಅದರಿಂದ ಆ ರಾಯಲ್ ಜೆಲ್ಲಿಯನ್ನು ಕಲೆಕ್ಟ್ ಮಾಡ್ಕೊಂಡು ತಿಂದ್ಬಿಡೋದು. ಒಂದ್ಸಲ ರಾಣಿ ಗೂಡುಕಟ್ಟಿರಲ್ಲ, ಮತ್ತೊಂದು 4 ವರ್ಷದಲ್ಲಿ ಮತ್ತೊಂದು ರಾಣಿ ಈಗ ನೋಡಿ 4.5 ವರ್ಷ ಬದುಕುತ್ತದೆ. ತಾನು ಸಾಯುವ ಪೂರ್ವದಲ್ಲಿ ಮತ್ತೊಂದಿಷ್ಟು ರಾಣಿಗಳನ್ನ ಕ್ರಿಯೇಟ್ ಮಾಡ್ತದೆ, ಬೆಳೆಸ್ತದೆ, ಅಲ್ಲಿ ಶೆಲ್ಸ್ಗಳನ್ನ ಇಡ್ತದೆ. ಆ ನಂತರ ಈ ರಾಣಿ ತನ್ನ ಕುಟುಂಬದ ಕೆಲವು ಹುಳುಗಳ ಜೊತೆಗೆ ಹೊರಗೆ ಹಾರಿಬಿಡ್ತದೆ. ಹೊಸ ರಾಣಿ ಬಂದಿದ್ದು ಅಲ್ಲಿ ವಾಸ್ತವ್ಯ ಮಾಡ್ತದೆ. ಹಳೆ ರಾಣಿ ತನ್ನ ಇದರ ಜೊತೆಗೆ ಬೇರೆ ಕಡೆ ಹೋಗ್ತದೆ. ಆ ನಂತರ ಅದು ಹೊರಗಡೆ ಮತ್ತೊಂದು ಸ್ವಲ್ಪ ಹೋಗಿ ಆ ನಂತರ ಅಲ್ಲಿ ಮತ್ತೆ ಗೂಡುಗಳನ್ನು ಮಾಡಿ ಅಲ್ಲಿ ಮತ್ತೆ ಶೆಲ್ಸ್ ಅನ್ನ ಇದನ್ನ ಮಾಡಿ ಬೆಳವಣಿಗೆ ಮಾಡಿ ತಾನು ಸಾಯ್ತದೆ. ಆ ಗೂಡುಗಳ ಸಂತತಿ ಮುಂದುವರಿತದೆ. ಒಂದು ಎಷ್ಟು ಕುಟುಂಬ ಕಟ್ಬೋದು? ಒಂದು ರಾಣಿ ಸಾಧಾರಣ 4.5 ವರ್ಷ ಅಂದ್ರೆ ಪ್ರತಿ ವರ್ಷ ತಾನೇ ಸ್ವಾರ್ಮಿಂಗ್ ಆಗಾದ್ರೆ, ನೈಸರ್ಗಿಕ ದತ್ತವಾಗಾದ್ರೆ ಸಾಧಾರಣವಾಗಿ ಒಂದು 15 ರಿಂದ 20 ಕುಟುಂಬವನ್ನ ಮಾಡ್ಬೋದು. 15 ರಿಂದ 20 ಕುಟುಂಬ ಮಾಡುವಂಥ ಕೆಪಾಸಿಟಿ, 15 ರಿಂದ 20 ಕುಟುಂಬವನ್ನ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಮತ್ತು ಈಗ ನಾವು ಕೃತಕವಾಗಿ ಮಾಡಿದ್ರೆ ಮತ್ತು ಜಾಸ್ತಿ ಮಾಡ್ಬೋದು ನಾವು. ಹೌದು, ದೊಡ್ಡ ಇರ್ತದೆ ರಾಣಿ ಕೂಡ ದೊಡ್ಡ ಇರ್ತದೆ. ಹಂಗೆ ಆನಂತರ ಏನು ಕೇಳಿದ್ರೆ ನೋಡಿ, ಇದು ಬಹಳ ಸೂಕ್ಷ್ಮ ವಿಚಾರ ಅಂತಂದ್ರೆ ಜೇನುಹುಳುಗಳನ್ನು ನಾವು ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ತೇವೆ ಇರೋದ್ರ ಮೇಲೆ ಆ ಜೇನುಹುಳುಗಳ ವರ್ತನೆ. ನಾವು ದಡಪಡ ಮಾಡಿ ಮಾಡ್ತೋ ಅದನ್ನ ಎಷ್ಟು ಸೂಕ್ಷ್ಮವಾಗಿ ನೀವು ನಿಧಾನವಾಗಿ ಮಾಡ್ತೀರಿ ಅಷ್ಟು ಅಲ್ಲಿ ಜೇನುಹುಳುಗಳು ಇದು ಕೊಡೋದಿಲ್ಲ, ಸಿಟ್ಟಿಗೆ ಹೇಳೋದಿಲ್ಲ. ಮನ್ ನೋಡಿ ಸರ್, ನಮ್ಮಲ್ಲಿ ಫಸ್ಟ್ ಹೋದಾಗ 4-5 ಕಡೆ ನಾವು ರೀ ಈ ಹೊಟ್ಟೆ ಕಡೆ ಅಪ್ಪಿ ತಪ್ಪಿ ಕಡೆ ಜೇನುಹುಳು ಹೊಟ್ಟೆ ನಮ್ಮಲ್ಲಿ ಒಂದು 6-7 ಪಟ್ಟಿಗೆ ಅದಾವ ರೀ. ಹೊಟ್ಟೆ ಅಪ್ಪಿ ತಪ್ಪಿ ಕಡೆ ಎಲ್ಲ ಹೊಟ್ಟೆ ನಮ್ಮ ಸರ್. ಇದೊಂದು ಕುಟುಂಬ ಜೇನುಹುಳದ ಇದೊಂದು ಕುಟುಂಬ ಅದ ರೀ. ಇನ್ನೊಂದು ಕುಟುಂಬ ಮಾಡ್ತಾ ಹೇಳಿದ್ರಲ್ಲ, ಇನ್ನೊಂದು ಕುಟುಂಬ ಮಾಡ್ಬೇಕಾದ್ರೆ ಸದೃಢ ಯಾವ ಹುಳ ತೊಗೊಂಡು ಹೋಗಿ ಮಾಡ್ತಾರೆ, ಡಿವೈಡ್ ಬೇರೆ ಮಾಡ್ಕೊಟ್ಟು ಬೇರೆ ಕುಟುಂಬ ಸದೃಢವಾಗಿ ರಾಣಿ ಹುಳಗಳು ಸೈನಿಕ ಹುಳನು ಡಿವೈಡ್ ಮಾಡೋ ಪದ್ಧತಿ ಅಂದ್ರೆ ಈಗ ಇದ್ರಾಗೆ ನಿಮ್ಗೆ 8 ಫ್ರೇಮ್ ನೊಣ ಇದಾವೆ. ಈಗ ಉದಾಹರಣೆಗೆ ತೋರಿಸ್ತೇನೆ ನಿಮಗೆ. ಇದ್ರಾಗ 8 ಫ್ರೇಮ್ ನೊಣ ಇದಾವೆ. ಗೊತ್ತಾಯ್ತಲ್ಲ, ಇದ್ರಲ್ಲಿ ಬತ್ತಿ ಇದಾವೆ ಅಂತ ಇಟ್ಕೊಳ್ಳಿ. ಫಸ್ಟಿಗೆ ನಾವು 4 ಫ್ರೇಮ್ ನೊಣ ಕೊಟ್ಟಿರ್ತೇವೆ, ಅದು 8 ಫ್ರೇಮ್ ಆಯ್ತು. 8 ಫ್ರೇಮ್ ಆದ್ಮೇಲೆ ಅವಾಗ ಏನ್ ಮಾಡ್ಬೇಕು ಕೇಳಿದ್ರೆ, ಒಂದು ರಾಣಿ ಹುಳ ಇರ್ತಕ್ಕಂಥದನ್ನ ನೀವು ಇದರ ಉದಾಹರಣೆ ಈ ಫ್ರೇಮ್ ನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ. ಇದನ್ನ ಎತ್ಕೊಂಡು ಇದ್ರಾಗೆ ರಾಣಿ ಇರೋದು, ಇದನ್ನ ತೆಗೆದು ಮತ್ತೊಂದು ಬಾಕ್ಸ್ ಇಟ್ಕೊಳ್ಳಿ ಇದ್ದೇ ತರದ್ದು, ಅದಕ್ಕೆ ಹಾಕಿದ್ರಿ. ಆನಂತರ ಇಲ್ಲಿ ಮತ್ತೊಂದು 3 ಫ್ರೇಮ್ ನೊಣ ಎತ್ತಿ, ಗೊತ್ತಾಯ್ತು, ಇದೆಷ್ಟು ಎತ್ತಿ ಇದ್ರ ಜೊತೆ ಹಾಕಿ, ಗೊತ್ತಾಯ್ತಾ, 4 ಫ್ರೇಮ್ ಅಲ್ಲ ಆಯ್ತು. 4 ಫ್ರೇಮ್ ಈ ಬಾಕ್ಸ್ ನಾಗ ಉಳಿತು. ಇದರಲ್ಲಿ ರಾಣಿ ಇರೋದಿಲ್ಲ. ಈಗ ಇದ್ರಾಗ ಹಾಕಿದ್ರಾಗೆ ರಾಣಿ ಇರ್ತದೆ. ಅವಾಗ ಏನಾಗ್ತದೆ ಕೇಳಿದ್ರೆ ನಿಮ್ಗೆ, ಇದ್ರಾಗಿನ ರಾಣಿ ಇಲ್ಲದೆ ಹೋದಲ್ಲಿ ರಾಣಿ ಇಟ್ಟಂತ ಮೊಟ್ಟೆ ಇರ್ತದೆ ಇದ್ರಾಗ, ಕೆಲಸಗಾರ ಮಾಡೋದ ಮೊಟ್ಟೆ. ಅದಕ್ಕೆ ಆ ಬೋರನ್ನು ದೊಡ್ಡ ಮಾಡಿ ಅವು ಫುಲ್ ರಾಯಲ್ ಜೆಲ್ಲಿಯನ್ನು ಕೊಡ್ಲಿಕ್ಕೆ ಚಾಲು ಮಾಡ್ತವೆ. ಅವಾಗ ಏನಾಗ್ತದೆ, ಅದು ರಾಣಿಯಾಗಿ ಪರಿವರ್ತನೆ ಆಗ್ತದೆ. ಅದು ಎಮರ್ಜೆನ್ಸಿ ಕ್ವೀನ್ ಅಥವಾ ತುರ್ತು ರಾಣಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಸ್ವಾರ್ಮಿಂಗ್ ಆಗಿ ಆಗಿದ್ದಲ್ಲ ಅಥವಾ ಗ್ರಾಫ್ಟಿಂಗ್ ಮಾಡಿದ್ದಲ್ಲ. ಹಾಗಾಗಿ ಅದು ಏನಾಗ್ತದೆ ಕೇಳಿದ್ರೆ 2 ವರ್ಷ ಆಗಿರ್ತದೆ. ಎಮರ್ಜೆನ್ಸಿ ಕ್ವೀನ್ ಇದೆ ಅಲ್ಲ, 2 ವರ್ಷ ಬರ್ತದೆ. ಯಾಕೆ ಕೇಳಿದ್ರೆ ಅದಕ್ಕೆ ಸರಿಯಾಗಿ ಅದಕ್ಕೆ ರಾಯಲ್ ಜೆಲ್ಲಿ ಸಿಕ್ಕಿರೋದಿಲ್ಲ. ಎಮರ್ಜೆನ್ಸಿ ತುರ್ತು ರಾಣಿ ಗೊತ್ತಾಯ್ತಲ್ಲ. ಅವಾಗ ಏನಾಯ್ತು, ಅದು ಬದುಕೋದು ಕಡಿಮೆ, ಹೆಚ್ಚಿಗೆ ದಿವಸ ಇರಂಗಿಲ್ಲ. ಅದೇ ನೀವು ಸರಿಯಾಗಿ ಆಗಿದ್ದಿದ್ರೆ, ಸ್ವಾರ್ಮಿಂಗ್ ಆಗಿದ್ದರೆ 4.5 ವರ್ಷ ಬರ್ತದೆ. ಗ್ರಾಫ್ಟಿಂಗ್ ಕ್ವೀನ್ ಅಂತ ಹೇಳ್ತೀವಿ, ಅದನ್ನು ಕೂಡ ರಾಣಿ ಕಸಿ ಮಾಡೋದು, ಅದು ಕೂಡ 4.5 ವರ್ಷ ಬರುತ್ತೆ. ಇದು ಮಾತ್ರ 2 ವರ್ಷ. 2 ವರ್ಷದಲ್ಲಿ ತೆಗೆದು ಆನಂತರ ಇದು ಈಗ ಸ್ವಾರ್ಮಿಂಗ್ ಆಗಿ ಬಂದಂತಹ ರಾಣಿ 1 ದಿವಸಕ್ಕೆ 2,000 ಮೊಟ್ಟೆ ಇಡಬಲ್ಲ. ಅದೇ ನಾವು ತುರ್ತು ರಾಣಿ ಇದೆಲ್ಲ 1 ದಿವಸಕ್ಕೆ 1,000 ಕೆಪಾಸಿಟಿ ಕೂಡ ಕಡಿಮೆ ಆಗ್ತದೆ.
ಯಾಕೆ ಕೇಳಿದ್ರೆ ರಾಯಲ್ ಜೆಲ್ಲಿ ಪ್ರಮಾಣ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೆ ಆಟೋಮೆಟಿಕ್ ಸಣ್ಣ ಆಯ್ತು. ಅದು ಕರ್ನಾಟಕಕ್ಕೆ ರಾಣಿ ಮಾಡಿದ್ರೆ